ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2024ನೇ ಇಸವಿ ಏನಿದೆ, ಆಂಗ್ಲ ನೂತನ ಸಂವತ್ಸರ, ಈ ಸಂವತ್ಸರದ ಮೊಟ್ಟ ಮೊದಲನೆಯ ಗ್ರಹಣ ಚಂದ್ರಗ್ರಹಣ. ಈ ತಿಂಗಳು ಅಂದರೆ ಮಾರ್ಚ್ 25ನೇ ತಾರೀಕು ಸೋಮವಾರದ ದಿವಸ ಚಂದ್ರಗ್ರಹಣ. ಹೋಳಿ ಹುಣ್ಣಿಮೆ ಇದೆಯಲ್ಲ, ಹೋಳಿ ಹುಣ್ಣಿಮೆಯ ದಿವಸ ಈ 2024ನೇ ಇಸ್ವಿಯ ಮೊಟ್ಟ ಮೊದಲನೆಯ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ಗ್ರಹಣ ಸೋಮವಾರದ ದಿವಸ ಸಂಭವಿಸ್ತಾ ಇದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಗ್ರಹಣದ ಸಮಯ ಭಾರತದ ಕಾಲಮಾನದ ಪ್ರಕಾರ ಬೆಳಗ್ಗೆ 10 ಗಂಟೆ 24 ನಿಮಿಷಗಳಿಂದ ಮಧ್ಯಾಹ್ನ 3 ಗಂಟೆ 2 ನಿಮಿಷಗಳ ತನಕ ಗ್ರಹಣ ಇರಲಿದೆ. ಹಿಂಗೆ 10:24 ಅಂದ್ರೆ 11:24, 12:24, 1:24, 2:24 ಆಯ್ತಾ. ಸುಮಾರು 4 ಗಂಟೆ 4.5 ಗಂಟೆಗಳ ಕಾಲ ನಿಮಗೆ 4 hours 30 minutes ಮೇಲೆ 4.5 ಗಂಟೆಗಳಂತೆ ಸುದೀರ್ಘವಾದಂತಹ ಒಂದು ಚಂದ್ರಗ್ರಹಣ. ನಾನು ಪ್ರತಿ ಸಲ ಗ್ರಹಣದ ವಿಚಾರ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಾನೆ, ಹಗಲಿನಲ್ಲಿ ನಿಮಗೆ ಚಂದ್ರಗ್ರಹಣ ಬಂತು ಅಂದರೆ ಅದು ಆಚರಣೆಗೆ ಬರುವುದಿಲ್ಲ ಅಂತ. ಅಲ್ಲಿಗೆ ಹಗಲಿನಲ್ಲಿ ಚಂದ್ರಗ್ರಹಣ, ರಾತ್ರಿಯಲ್ಲಿ ಸೂರ್ಯಗ್ರಹಣಗಳು ಆಚರಣೆಗೆ ಬರುವುದಿಲ್ಲ ಅಂತ. ಅದೇ ಥರ ಇದು ಹಗಲಿನಲ್ಲಿ ಆಗುತ್ತಾ ಇದೆ. ಆದ್ದರಿಂದ ಭಾರತದ ಕಾಲಮಾನದ ಪ್ರಕಾರ 25ನೇ ತಾರೀಕು ಬೆಳಗ್ಗೆ ಚಂದ್ರಗ್ರಹಣ ಇರೋದ್ರಿಂದಾಗಿ, ಭಾರತದ ಕಾಲಮಾನ ಪ್ರಕಾರ ಬೆಳಗ್ಗೆ ಆಗಿರೋದ್ರಿಂದ ನಮಗೆ ಭಾರತ ದೇಶದಲ್ಲಿ ಇದರ ಆಚರಣೆ ಇರೋದಿಲ್ಲ. ಈ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಹಾಗೂ ಈ ಗ್ರಹಣ ಭಾರತದಲ್ಲಿ ಆಚರಣೆ ಇರೋದಿಲ್ಲ. ಹಾಗಾದ್ರೆ ಎಲ್ಲೆಲ್ಲಿ ಈ ಗ್ರಹಣ ಕಾಣಿಸ್ಲಿಕ್ಕಿದೆ ಅಂತಂದ್ರೆ, ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ನಾರ್ವೆ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಅಂಡ್ ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಜಪಾನ್, ಈ ಎಲ್ಲ ದೇಶಗಳಲ್ಲಿಯೂ ಸಹ ನಮಗೆ ಈ ಒಂದು ಚಂದ್ರಗ್ರಹಣ ಕಾಣಿಸಲಿದೆ. ಅಂದರೆ ಈ ಒಂದು ವಿಡಿಯೋನ ಏನಾದರೂ ನೀವು ಈಗ ನಾನು ಹೇಳಿದಂತಹ ದೇಶಗಳಲ್ಲಿ ಏನಾದರೂ ಕುಳಿತುಕೊಂಡು ನೋಡ್ತಾ ಇದ್ದೀರಾ, ಅಥವಾ ನೀವು ಭಾರತದಲ್ಲೇ ಇದ್ದೀರಾ, ಬಟ್ ನಿಮ್ಮವ್ರು ಯಾರೋ ನಾನು ಈಗ ಹೇಳಿದಂತಹ ದೇಶ ಯಾವುದಾದ್ರು ಒಂದು ದೇಶಗಳಲ್ಲಿ ಖಂಡಗಳಲ್ಲಿ ಇದ್ದಾರೆ ಅಂತಾದರೆ, ಆ ಭೂಭಾಗದಲ್ಲಿದ್ದಾರೆ ಅಂತಾದರೆ ಅವರು ಗ್ರಹಣವನ್ನು ಆಚರಣೆ ಮಾಡಬೇಕಾಗ್ತದೆ. ಇಲ್ಲಿ ಭಾರತದಲ್ಲಿದ್ದರೆ ಗ್ರಹಣಾಚರಣೆ ಇರೋದಿಲ್ಲ, ಆಯ್ತಲ್ವಾ. ಸೊ ಗ್ರಹಣಾಚರಣೆ ಇರೋದಿಲ್ಲ ಅಂದ ತಕ್ಷಣ ಫಲಾನು ಇರೋದಿಲ್ವಾ ಅಂದರೆ, ನಾನು ಯಾವಾಗಲೂ ಹೇಳೋ ಥರ ಇಟ್ಸ್ ಡಿಬೇಟಬಲ್, ಅದು ಚರ್ಚಾಸ್ಪದ ವಿಷಯವಾಗಿರುತ್ತೆ. ಜ್ಞಾನಿಗಳು ಅದರ ಆಚರಣೆ ಇಲ್ಲ ಅಂದರೆ ಫಲಾನು ಇಲ್ಲ ಅನ್ನುವಂಥವ್ರು ಇದ್ದಾರೆ. ಆಚರಣೆ ಇಲ್ಲ ಅಂದರೆ ಪರವಾಗಿಲ್ಲ, ಅದರ ಫಲ ಇದ್ದೇ ಇರುತ್ತೆ. ಇರೋದು ಒಂದೇ ಚಂದ್ರ, ಅವನಿಗೆ ಗ್ರಹಣ ಆಗ್ತಿರೋದು ನಮ್ಮ ಭೂಭಾಗದ ಇನ್ನೊಂದು ಭಾಗದಲ್ಲಿ ಕಾಣಿಸ್ತಾ ಇದೆ, ಆದ್ದರಿಂದ ಪ್ರಭಾವ ಇದ್ದೇ ಇರುತ್ತೆ ಅಂತ ಹೇಳುವವರು ಸಹ ಇರ್ತಾರೆ, ಆಯ್ತಲ್ವಾ. ಆದ್ರಿಂದ ನಾವು ಪ್ರಭಾವದ ವಿಚಾರಕ್ಕೆ ಬಂದರೆ ನೋಡಿ, ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಈ ಗ್ರಹಣ ಆಗ್ತಾ ಇದೆ ಅಂದರೆ 4 ರಾಶಿಗಳಿಗೆ ಶುಭ, 4 ರಾಶಿಗಳಿಗೆ ಅಶುಭ, ಹಾಗೂ 4 ರಾಶಿಗಳಿಗೆ ಮಿಶ್ರ ಫಲ ಅನ್ನತಕ್ಕಂಥದ್ದು ಇದರಲ್ಲಿ ಗೊತ್ತಾಗ್ತದೆ. 4 ರಾಶಿಯವರಿಗೆ ಈ ಒಂದು ಗ್ರಹಣ ಅಶುಭ ಫಲ, ಕೆಟ್ಟ ಫಲವನ್ನ ನೀಡಲಿದೆ ಅಂತ ಹೇಳ್ತದೆ ಶಾಸ್ತ್ರ. ಹಾಗಾದ್ರೆ ಯಾವುದು ಆ 4 ರಾಶಿಗಳು? ಅಶುಭ ಫಲ 25ನೇ ತಾರೀಕು ಮಾರ್ಚ್ 25ರ ಹೋಳಿ ಹುಣ್ಣಿಮೆಯ ದಿವಸದ ಚಂದ್ರಗ್ರಹಣದ ಅಶುಭ ಫಲವನ್ನ ಪಡಿತಾ ಇರತಕ್ಕಂತಹ 4 ರಾಶಿಗಳಲ್ಲಿ ಮೊದಲನೇ ರಾಶಿ ಯಾವುದು ಅಂತಂದ್ರೆ, ಯಾವ ನಕ್ಷತ್ರ ಯಾವ ರಾಶಿಯಲ್ಲಿ ಗ್ರಹಣವಾಗುತ್ತದೆಯೋ ಆ ನಕ್ಷತ್ರ ಆ ರಾಶಿಯವರಿಗೆ ಅದು ಅಶುಭ ಫಲವನ್ನೇ ಕೊಡಲಿದೆ. ನಾನು ಆಗಲೇ ಆರಂಭದಲ್ಲಿ ಹೇಳ್ದಂಗೆ ಉತ್ತರಾನ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ. ಆದ್ದರಿಂದ ಉತ್ತರ ನಕ್ಷತ್ರದವರಿಗೆ, ಕನ್ಯಾ ರಾಶಿಯವರಿಗೆ ಈ ಒಂದು ಗ್ರಹಣ ಅಶುಭ ಫಲವನ್ನ ಕೊಡಲಿದೆ, ಆಯ್ತಲ್ವಾ. ಇನ್ನು ನೆಕ್ಸ್ಟ್, ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ರೆ ನಿಮಗೆ ಅದು ಅಶುಭ ಫಲವನ್ನ ಕೊಡಲಿದೆ. ಅಲ್ಲಿಗೆ ಮಿಥುನ ರಾಶಿಗೆ ಕನ್ಯಾ ರಾಶಿ 4ನೇ ರಾಶಿ ಆಗ್ತದೆ. ಅಲ್ಲಿಗೆ ಮಿಥುನ ರಾಶಿಯವರಿಗೆ ಮಾರ್ಚ್ 25ನೇ ತಾರೀಕಿನ ಹೋಳಿ ಹುಣ್ಣಿಮೆಯ ದಿವಸದ ಒಂದು ಚಂದ್ರಗ್ರಹಣ
ಅಶುಭ ಫಲ, ಕೆಟ್ಟ ಫಲವನ್ನ ಕೊಡಲಿದೆ. ನೆಕ್ಸ್ಟ್, ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಅಶುಭ ಫಲ. ಕುಂಭರಾಶಿಯವರಿಗೆ ಕನ್ಯಾ ರಾಶಿ 8ನೇ ರಾಶಿ ಆಗ್ತದೆ. ಅಲ್ಲಿಗೆ ಮಾರ್ಚ್ 25ನೇ ತಾರೀಕು ಸೋಮವಾರ ಹೋಳಿ ಹುಣ್ಣಿಮೆಯ ದಿವಸದ ಚಂದ್ರಗ್ರಹಣ, ಈ ವರ್ಷದ ಮೊದಲ ಚಂದ್ರಗ್ರಹಣ ಕುಂಭರಾಶಿಯವರಿಗೆ ಅಶುಭ ಫಲವನ್ನ ಕೊಡಲಿದೆ. ನೆಕ್ಸ್ಟ್, ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಗ್ರಹಣವಾದರೆ ನಿಮಗೆ ಅದು ಅಶುಭ ಫಲ. ಹಾಗಾದರೆ ತುಲಾರಾಶಿಯವರಿಗೆ ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ತುಲಾರಾಶಿಯವರಿಗೆ ಮಾರ್ಚ್ 25ನೇ ತಾರೀಕಿನ ಈ ವರ್ಷದ ಮೊದಲ ಚಂದ್ರಗ್ರಹಣ ಅಶುಭ ಫಲವನ್ನ ಕೊಡಲಿದೆ. ಯಾವ್ಯಾವ ರಾಶಿಗೆ? ಕನ್ಯಾ ರಾಶಿ, ಮಿಥುನ ರಾಶಿ, ಕುಂಭರಾಶಿ ಹಾಗೂ ತುಲಾರಾಶಿ. ಈ 4 ರಾಶಿಯವರಿಗೂ ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸದ ಈ ವರ್ಷದ 2024ನೇ ಇಸ್ವಿಯ ಮೊದಲನೆಯ ಗ್ರಹಣ ಚಂದ್ರಗ್ರಹಣ ಆಚರಣೆಯಲ್ಲಿಲ್ಲ ಭಾರತದಲ್ಲಿ, ಆದರೆ ಬೇರೆ ಕಡೆ ಆಚರಣೆ ಇದೆ. ಈ ಒಂದು ಗ್ರಹಣ ನಿಮ್ಮೆಲ್ಲರಿಗೂ ಅಶುಭ ಫಲವನ್ನ ನೀಡಲಿದೆ, ಆಯ್ತಲ್ವಾ? ಪರಿಹಾರ ಹಾಗೂ ಆಚರಣೆ ವಿಚಾರಗಳು ನೋಡಿ. ಯಾವ ಒಂದು ಜಾಗದಲ್ಲಿ ಗ್ರಹಣ ಕಾಣಲಿದೆ ಅಲ್ಲಿ ಮಾತ್ರ ಗ್ರಹಣದ ಆಚರಣೆ. ಅಂದ್ರೆ ಈ ವಿಡಿಯೋನ ನೀವೇನಾದರೂ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಜಪಾನು, ಈ ಒಂದು ದೇಶಗಳಿಂದ ಅಥವಾ ಕಾಂಟಿನೆಂಟ್ಗಳಿಂದ ಅಥವಾ ಆ ಒಂದು ಪ್ರದೇಶಗಳಿಂದ ನೀವೇನಾದರೂ ಈ ವಿಡಿಯೋ ನಮ್ಮ ನೋಡ್ತಾ ಇದ್ದೀರಾ ಅಂತಾದರೆ ನೀವೆಲ್ಲ ಕಡ್ಡಾಯವಾಗಿ ಗ್ರಹಣಾಚರಣೆಯನ್ನು ಮಾಡಬೇಕಾಗ್ತದೆ. ಇಂಡಿಯಾದ ಟೈಮಿಂಗ್ಸು ಬೆಳಗ್ಗೆ 10:24 ಅಂದರೆ ಅದನ್ನು ನಿಮ್ಮ ದೇಶಗಳಲ್ಲಿ ನೀವಿರುವ ಜಾಗಗಳಲ್ಲಿ ಈ ಒಂದು ಜಾಗಗಳಲ್ಲಿ ಟೈಮ್ನ ನೋಡ್ಕೊಳ್ಳಿ. ಆ ಸಮಯದಿಂದ ಹಿಂದೆ ಒಂದು 8, 10, 12 ತಾಸು ಹಿಂದೆನೇ ನೀವು ಆಹಾರವನ್ನು ಸೇವನೆ ಮಾಡಿ ಮುಗಿಸಬೇಕಾಗ್ತದೆ. ತದನಂತರ ಆಹಾರ ಸೇವನೆಯನ್ನ ಮಾಡೋಂಗಿಲ್ಲ ನೀವೇನಾದರೂ ನಾನು ಹೇಳದಂಥ ಈ ದೇಶಗಳಲ್ಲಿದ್ದರೆ. ಹಾಗೂ ಗ್ರಹಣದ ಸಮಯ ಬೆಳಗ್ಗೆ 10:24 ಮಧ್ಯಾಹ್ನ 3:02 ಅಂತಿದೆಯಲ್ಲ, ಈ ದೇಶಗಳಲ್ಲಿ ಈ ಟೈಮನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಇಂಡಿಯಾದ 25ನೇ ತಾರೀಕು ಇಂಡಿಯಾದ ಬೆಳಗ್ಗೆ 10:24 ಮಧ್ಯಾಹ್ನ 3:02. ನಾನೀಗ ಹೇಳಿದಂಥ ಬೆಲ್ಜಿಯಂ, ಫ್ರಾನ್ಸ್, ಇಟಲಿ, ಜರ್ಮನಿ, ಸೌತ್ ನಾರ್ವೆ, ಹಾಲೆಂಡ್, ಸ್ವಿಟ್ಜರ್ಲ್ಯಾಂಡ್, ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡು, ಜಪಾನು, ಈ ಒಂದು ದೇಶಗಳಲ್ಲಿ ಈ ಟೈಮಿಂಗ್ಸ್ನ ಕನ್ವರ್ಟ್ ಮಾಡಿಕೊಂಡಾಗ ಯಾವ ಸಮಯ ಆಗುತ್ತೆ ಅಂತ ನೋಡ್ಕೊಳ್ಳಿ. ಆ ಸಮಯದಲ್ಲಿ ನೀವು ಆಹಾರ ಸೇವನೆಯನ್ನು ಮಾಡುವಂಗಿಲ್ಲ, ಆ ಸಮಯದಲ್ಲಿ ನಿದ್ರೆ ಮಾಡುವಂಗಿಲ್ಲ, ಆ ಸಮಯದಲ್ಲಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವಂಗಿಲ್ಲ. ಅದೆಲ್ಲ ಗ್ರಹಣ ಶುರುವಾಗಿನ ಮುಂಚೆ ಇಟ್ಕೊಳ್ಳಿ ಅಥವಾ ಗ್ರಹಣವಾದ ನಂತರ ಇಟ್ಕೊಳ್ಳಿ. ಹಾಗೂ ಗ್ರಹಣದ ಆದಿ, ಮಧ್ಯ, ಅಂತ್ಯದಲ್ಲಿ 3 ಸಲ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆಲ್ಲ ಬಹಳ ಹಾಸ್ಯಾಸ್ಪದ ಅನ್ಸ್ಬೋದು, ಸರ್ ನಾವು ಇಲ್ಲಿರೋರೇ ಮಾಡಲ್ಲ ವಿದೇಶದಲ್ಲಿರೋರೆಲ್ಲ ಮಾಡ್ತಾರ ಅಂತ. ನಮಗಿನ್ನ ಚೆನ್ನಾಗಿ, ನಮಗಿನ್ನ ಭಕ್ತಿ, ನಮಗಿನ್ನ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ವಿದೇಶಗಳಲ್ಲಿ ಇದ್ದಾರೆ. ಇದನ್ನು ನೀವು ನಂಬಲೇಬೇಕು, ನನಗೆ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಯಾರ್ಯಾರು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗಿ ಆಚರಣೆ ಮಾಡಿ. ಆಯಾ ದೇಶಗಳಲ್ಲಿದ್ದರೆ ತುಂಬ ತುಂಬ ಒಳ್ಳೆಯದು. ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ, ಪರಿಹಾರ ನೀವು ಯಾವ ದೇಶದಲ್ಲಿದ್ದರೂ ಸಹ ಆಯಾ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವ ಬೀಳೋದ್ರಿಂದಾಗಿ ನೀವು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತದೆ. ಸೊ ಏನದು ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು ಅಂತಂದರೆ ಆ ಪರಿಹಾರ ಏನು ಮಾಡಿಕೊಳ್ಬೇಕು? ಬಹಳ ಮುಖ್ಯವಾಗಿ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು. ಯಾಕೆ? ಭತ್ತ ಅಥವಾ ಅಕ್ಕಿ ಚಂದ್ರಗ್ರಹಣ ಅಲ್ವೇ, ಆದ್ದರಿಂದ ಭತ್ತ ಅಥವಾ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು. ಹುರುಳಿಯನ್ನು ದಾನ, ಯಾಕೆಂದರೆ ಕೇತು ಅಲ್ವಾ, ಸೊ ಅದರಿಂದ ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು. ಭತ್ತ ಅಥವಾ ಅಕ್ಕಿ ಜೊತೆಯಲ್ಲಿ ಒಂದು ಸ್ವಲ್ಪ ಹುರುಳಿ ಸಪ್ರೇಟ್ ಆಗಿ ಅದನ್ನು ದಾನ ಮಾಡ್ತಕ್ಕಂಥದ್ದು ಅತ್ಯುತ್ತಮ. ಈ ಒಂದು ಗ್ರಹಣದ ಕಾಲದಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ದೇವ್ರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು, ಭಾರತದಲ್ಲಿ ಬೇಕಾದ್ರೂ ಬಂತು, ಗ್ರಹಣಾಚರಣೆ ಇಲ್ಲದ
ನಮ್ಮ ಭಾರತದಲ್ಲಿಯೂ ಸಹ ಆ ಗ್ರಹಣದ ದಿವಸ ಅಂದರೆ 25ನೇ ತಾರೀಕು ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ಬಟ್ಲು ತುಂಬ ಅಕ್ಕಿಯನ್ನು ಇಟ್ಟು ನೀವು ಹಾಗೂ ಅದರಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಇದನ್ನ ಹುರುಳಿಯನ್ನು ಸಹ ಇಟ್ಟು ಅಕ್ಕಿ ಹುರುಳಿ 2 ಪಾತ್ರೆಗಳಲ್ಲಿ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಅದನ್ನು ಮುಟ್ಟಿ ಎಲ್ಲ ರೀತಿಯ ದೋಷಗಳು ಪರಿಹಾರವಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾಗಿ ನಿಮಗೆ ಗ್ರಹಣದ ದೋಷಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು. ಆ ಒಂದು ಸಮಯ ಇದೆಯಲ್ಲ, ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ 2 ನಿಮಿಷ, ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಜಪತಪಾದಿಗಳು, ಹೋಮ ಹವನಾದಿಗಳು, ದಾನ ಧರ್ಮಾದಿಗಳು ನಿಮಗೆ ಒಳ್ಳೆಯ 10, 20, 30, 50, 100 ಪಟ್ಟಷ್ಟು ಫಲವನ್ನು, ಪ್ರತಿಫಲವನ್ನು ನಿಮಗೆ ಕೊಡಲಿದೆ. ಆದ್ದರಿಂದ ಜಪತಪಾದಿಗಳನ್ನು ಮಾಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ, ಒಳ್ಳೆಯದಾಗ್ತದೆ. ವಿಶೇಷವಾದಂಥ ಒಂದು ಪರಿಹಾರವನ್ನು ನಿಮಗೆ ತಿಳಿಸಬೇಕು ಅಂದರೆ ಆ ವಿಶೇಷ ಪರಿಹಾರ ಚಂದ್ರಗ್ರಹಣ ಶಾಂತಿ ಹೋಮ. ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಏನು ಚಂದ್ರಗ್ರಹಣ ಬಂದಿದೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವೇನು ಹೋಮಗಳನ್ನು ಮಾಡ್ತಾ ಇದ್ದೇವೆ, ಅದರ ಜೊತೆಯಲ್ಲಿ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡಿದ್ರೆ ಚಂದ್ರಗ್ರಹನಿಗೆ ಒಂದು ಹೋಮವನ್ನು ಮಾಡ್ತಾವೆ. ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣ ಒಂದು ದೋಷ ಪರಿಹಾರಾರ್ಥವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ಒಂದು ಶ್ವೇತಾರ್ಕ ರತ್ನಗಳನ್ನು ಚಂದ್ರನ ದೋಷ ಪರಿಹಾರಾರ್ಥವಾಗಿ, ಚಂದ್ರನ ಸಂಪೂರ್ಣ ಶಕ್ತಿ ಪ್ರಾಪ್ತಿಗಾಗಿ, ಗ್ರಹಣದ ದೋಷ ಪರಿಹಾರ ಹಾಗೂ ಗ್ರಹಣದಿಂದ ಶುಭ ಫಲ ಇರೋರಿಗೆ ನಿರ್ವಿಘ್ನವಾಗಿ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಗ್ರಹಣದ ದಿವಸ ಅಭಿವಂತನೆ ಮಾಡ್ತಕ್ಕಂಥದ್ದು ಇದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪ್ರತಿಫಲವನ್ನು ನಿಮಗೆ ಕೊಡಲಿದೆ. ಸೊ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 25ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯ ಅಂದರೆ ಬೆಳಗ್ಗೆ 10:24 ಮಧ್ಯಾಹ್ನ 3 ಗಂಟೆ ಗ್ರಹಣ ನಡೆಯುವ ಸಮಯದಲ್ಲಿಯೇ ನಾವು ಗ್ರಹಣ ಶಾಂತಿಯನ್ನು ಮಾಡಿ ಈ ವಿಶೇಷವಾದ ಶ್ವೇತಾರ್ಕ ಒಂದು ಮಣಿಗಳೇನಿದೆಯಲ್ಲ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ. ಸೊ ಇದನ್ನು ಜೊತೆಗೆ ಇದರಲ್ಲಿ ಸಪ್ತಚಕ್ರ ಒಂದು ಸ್ಟೋನ್ಸ್ ಸಹ ಇದೆ. ಸಪ್ತಚಕ್ರ ರತ್ನಗಳು ಅಂತಂದ್ರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಚಕ್ರಗಳನ್ನು ಎನರ್ಜೈಸ್ ಮಾಡಿ, ನೆಗೆಟಿವಿಟಿ ತೆಗೆದು ಎನರ್ಜೈಸ್ ಮಾಡಲಿಕ್ಕೆ ತುಂಬ ಅನುಕೂಲವಾಗ್ತಕ್ಕಂಥದ್ದು. ನನ್ನ ಮಾಸ ಭವಿಷ್ಯದಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ, ನಿಮಗೆ ಆಲ್ರೆಡಿ ತಿಳಿಸಿದ್ದೇನೆ ಇವತ್ತಲ್ವಾ. ಸೊ ಆದ್ದರಿಂದ ಈಗ ಯಾಕೆಂದ್ರೆ ಮಾಸ ಭವಿಷ್ಯದಲ್ಲಿ ಎಷ್ಟೋ ಜನಕ್ಕೆ ಶ್ವೇತಾರ್ಕ ರತ್ನಗಳನ್ನು ಯಾಕೆ ಇಟ್ಟಿದ್ದೀವಿ ನಾವು ಇದರಲ್ಲಿ ಅನ್ನುವಂಥದ್ದು ನಿಮಗೊಂದು ಸ್ವಲ್ಪ ಡೌಟ್ ಇತ್ತು. ಇದು ನಿಮ್ಮ ಚಕ್ರ, ಸಪ್ತಚಕ್ರಗಳನ್ನು ಶುದ್ಧಿ ಮಾಡಿ ನಿಮಗೆ ಶಕ್ತಿಯನ್ನು ಕೊಡತಕ್ಕಂಥದ್ದಾದರೆ ಇದು ಬಂದು ನಿಮಗೆ ಚಂದ್ರಗ್ರಹಣದ ಒಂದು ದೋಷಗಳನ್ನು ಪರಿಹಾರ ಮಾಡಿ ಚಂದ್ರನ ಅನುಗ್ರಹವನ್ನು ಪಡೆಯಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಶ್ವೇತಾರ್ಕ ರತ್ನಗಳು. ನೋಡಿ ಇಷ್ಟೆಲ್ಲ ಅದ್ಭುತವಾದಂತಹ ಒಂದು ರತ್ನಗಳ ಬ್ರಾಸ್ಲೆಟನ್ನು ನಾವು ಸಿದ್ಧ ಮಾಡಿ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿಯೇ ನಾವು ಹೋಮವನ್ನು ಮಾಡ್ತೇವೆ. ಸಂಕಲ್ಪ ಮಾತ್ರ ಬೆಳಗ್ಗೆ ಬೇಗ ಮಾಡ್ತೇನೆ, 6 ಗಂಟೆಗೆ ಸಂಕಲ್ಪ ಸೇವೆ ಶುರುವಾಗ್ತದೆ. 10:30ಯಿಂದ ಏನು ಗ್ರಹಣ ಶುರುವಾಗುತ್ತೆ, 10:30ಯಿಂದ ನಮ್ಮ ಹೋಮಗಳು ಪೂಜೆಗಳು ಸಹ ಆರಂಭಗೊಳ್ಳುತ್ತದೆ. ಆ ಗ್ರಹಣದ ಸಂದರ್ಭದಲ್ಲಿಯೇ ನೀವು ಮೊಬೈಲ್ನಲ್ಲಿ ಲೈವಲ್ಲಿ ಇಡೀ ಹೋಮಗಳನ್ನು ನೋಡಬಹುದು. ನೀವಲ್ಲಿಯೇ ಪ್ರಾರ್ಥನೆ ಮಾಡ್ಕೊಳ್ಬಹುದು, ಚಂದ್ರಾಗೆ ನಮಃ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬಹುದು. ಒಂದು ವಿಶೇಷವಾದ ಚಂದ್ರ ಬಿಂಬ ನಿಮಗೆಲ್ಲರಿಗೂ ಈ ಪ್ರಸಾದ ಜೊತೆಗೆ, ಈ ಬ್ರಾಸ್ಲೆಟ್ ಪ್ರಸಾದದ ಜೊತೆಗೆ ಒಂದು ಚಂದ್ರ ಬಿಂಬವನ್ನು ಸಹ ಕೊಡ್ತೇವೆ. ಆ ಚಂದ್ರ ಬಿಂಬ ನಿಮಗೆ ಸಿಕ್ಕ ನಂತರ ಬ್ರಾಸ್ಲೆಟ್ ಕೈಗೆ ಹಾಕ್ಕೊಳ್ಳಿ. ಚಂದ್ರ ಬಿಂಬವನ್ನು ಅಕ್ಕಿಯ ಜೊತೆಗೆ ಇಟ್ಟುಕೊಂಡು ಯಾರಿಗಾದ್ರು ದಾನ ಮಾಡಿ ದೇವಸ್ಥಾನದಲ್ಲಿ ಸಮರ್ಪಣೆಯನ್ನು ಮಾಡ್ಕೊಳ್ಳಿ. ತುಂಬ ಅನುಕೂಲ. ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲಗಳನ್ನು ಪಡ್ಕೊಂಡಂಗೂ ಆಯಿತು, ದೋಷಗಳ ಪರಿಹಾರವಾದಂಗೂ ಆಯಿತು, ಎಲ್ಲ ರೀತಿಯಲ್ಲಿ ಅನುಕೂಲವಾಯಿತು. ಒಂದು ವಿಶೇಷವಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ಟೆನ್ಷನ್ ಪಡ್ಕೊಂಡಿದ್ದಾರೆ. ಈ ಗ್ರಹಣದ ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿನ ಮೇಲೆಯೂ ಸಹ ವಿಶೇಷವಾದಂತಹ ಪರಿಣಾಮ ಬೀಳ್ತಾ ಇರ್ತದೆ. ಯಾಕೆಂದ್ರೆ ಚಂದ್ರಗ್ರಹಣ, ಚಂದ್ರಮ ಮನಸೋ ಜಾತಃ, ಮನಸ್ಸಿಗೆ ಕಾರಕನಾಗಿರತಕ್ಕಂಥ ಒಂದು ಚಂದ್ರ. ಮಕ್ಕಳು ತುಂಬ ರಚ್ಚೆ ಹಿಡಿತಕ್ಕಂಥದ್ದು, ಹಠ ಮಾಡ್ತಕ್ಕಂಥದ್ದು,
ಏನೋ ಎಷ್ಟೋ ಜನ ಮಕ್ಳು ಕೆಳಗೆ ಬಿದ್ದು ಉರುಳಾಡ್ಬಿಡ್ತಾರೆ ಹಂಗೇನೆ. ಎಕ್ಸಾಮ್ ಬೇರೆ ಬಂದಿದೆ, ಎಷ್ಟೋ ಜನಕ್ಕೆ ಎಕ್ಸಾಮ್ ಮುಗಿದೋಗಿದೆ, ಕೆಲವರಿಗೆ ಎಕ್ಸಾಮ್ ನಡೀತಾ ಇದೆ, ಇನ್ನು ಕೆಲವರಿಗೆ ಎಕ್ಸಾಮ್ ಬರೋದಿದೆ. ಈ ಎಕ್ಸಾಮಿನೇಷನ್ ಟೆನ್ಷನ್ನಲ್ಲಿ ನಿಮ್ಮ ಮಕ್ಕಳ ಏಳಿಗೆ ಬಗ್ಗೆಯೂ ಸಹ ನಿಮಗೆ ಬಹಳ ಚಿಂತೆ ಆಗಿರ್ತದೆ. ಈ ಚಂದ್ರಗ್ರಹಣ ನಮ್ಮಲ್ಲಿ ಆಚರಣೆಗಿಲ್ಲ ಅಂದ್ರೆ ಅದರ ದುಷ್ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀರಬಾರದು ಅನ್ನುವಂತಹ ದೃಷ್ಟಿಯಿಂದ ಬಹಳ ವಿಶೇಷವಾಗಿ ಸರಸ್ವತಿ ಹೋಮವನ್ನು ಮಾಡಿ, ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ, ಸರಸ್ವತಿ ಹೋಮವನ್ನು ಮಾಡಿ, ಅದರಲ್ಲಿ ಈ ವಿಶೇಷವಾದಂತಹ ಶ್ವೇತಾರ್ಕ ರತ್ನಗಳೊಂದು ಬ್ರಾಸ್ಲೆಟ್ ಎನರ್ಜೈಸ್ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ತುಂಬಾ ಏನೋ ರಚ್ಚಿ ಹಿಡಿತಾ ಇದ್ದಾರೆ ಅಂತಂದವ್ರಿಗೆ, ಅಂತಹವ್ರಿಗೆ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಇದನ್ನ ಧಾರಣೆ ಮಾಡ್ತಕ್ಕಂಥದ್ದು ಕೈಯಲ್ಲಿ ತುಂಬಾ ಅನುಕೂಲವಾಗಿರ್ತದೆ. ಸ್ವಲ್ಪ ಅವರು ಕಂಟ್ರೋಲಿಗೆ ಬಂದು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ವಿದ್ಯೆಯತ್ತ ಅವ್ರ ಗಮನ ಹರಿಸ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ಸರಸ್ವತಿ ಹೋಮದ ಪ್ರಸಾದವೂ ಆಗಿರ್ತದೆ, ಸಪ್ತಚಕ್ರಗಳ ಒಂದು ಪ್ರಸಾದವೂ ಸಹ ಆಗಿರ್ತದೆ. ಅದರ ಜೊತೆಯಲ್ಲಿ ಆ ಗ್ರಹಣದಿಂದ ಆಗಬಹುದಾದ ದುಷ್ಪ್ರಭಾವ ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗ್ತದೆ. ಸೊ ದಯವಿಟ್ಟು ಅದರ ಬಗ್ಗೆಯೂ ಸಹ ಗಮನ ಹರಿಸಿ ನಿಮ್ಮ ಮಕ್ಕಳ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸೊ ಅದರಿಂದ ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್, ಸಪ್ತಚಕ್ರಗಳಿರ್ತಕ್ಕಂತಹ ರತ್ನಗಳಿರ್ತಕ್ಕಂತಹ ಬ್ರಾಸ್ಲೆಟ್ ಅನ್ನ ಖಂಡಿತವಾಗಿ ನೀವು ಧಾರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.